ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾಳೆ ನಮ್ಮ ಮನೆಯಲ್ಲಿ ಒಂದು ಗೆಟ್ ಟುಗೆದರ್ ಪಾರ್ಟಿ ಇದೆ. ಅಂದ್ರೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಸಂಘ ಮಾಡ್ತಾ ಇದ್ದೀವಿ. ತುಂಬಾ ವರ್ಷದಿಂದ ಸಂಘ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ಮಂತ್ ಒಬ್ಬೊಬ್ಬರು ಮನೆಯಲ್ಲಿ ಇರುತ್ತೆ. ಈ ತಿಂಗಳು ನಮ್ಮ ಮನೆಯಲ್ಲಿ ಇದೆ. ಹಂಗಾಗಿ ವಿತ್ ಸಂಘ ಹಾಗೆ ಗೆಟ್ ಟುಗೆದರ್ ಅಂತ ಹೇಳ್ಬೋದು. ನಾಳೆ ನಮ್ಮ ಮನೆಯಲ್ಲಿ ಇದೆ. ಹಂಗಾಗಿ ಇವತ್ತು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ರಿಟರ್ನ್ ಗಿಫ್ಟ್ ತಗೊಂಡ್ಬಂದಿದ್ದೆ, ಅದನ್ನೆಲ್ಲ ಪ್ಯಾಕ್ ಮಾಡಬೇಕು. ಬನ್ನಿ, ಏನು ತಗೊಂಡ್ಬಂದಿದ್ದೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ. ಫ್ರೆಂಡ್ಸ್, ರಿಟರ್ನ್ ಗಿಫ್ಟ್ ಇದೇನೆ, ಏನಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಬಾಕ್ಸ್ ತಗೊಂಡ್ಬಂದಿದ್ದೀನಿ, ಸ್ಟೀಲ್ ಬಾಕ್ಸು. ಹಾಗೆ ಬಾಕ್ಸ್ ಹಾಕೋಕ್ಕೆ ಇದು ಬ್ಯಾಗ್, ಸ್ಮಾಲ್ ಬ್ಯಾಗು. ಇನ್ನು ಬಳೆ, ಒಂದು ಸ್ವಲ್ಪ ಬಳೆ, ಇನ್ನು ಅರಿಶಿನ ಕುಂಕುಮ, ವೀಳ್ಯದೆಲೆ, ಬಾಳೆಹಣ್ಣು ನಾಳೆನೆ ಹಾಕಿಡ್ತೀನಿ. ಇವತ್ತು ಹಾಕಿಟ್ರೆ ಎಲ್ಲ ಹಾಳಾಗೋಗ್ಬಿಡುತ್ತೆ, ಬಿಸಿಲು ಬೇರೆ ತುಂಬಾನೇ ಇದೆ. ಹಂಗಾಗಿ ಫಸ್ಟು ಸ್ಟೀಲ್ ಬಾಕ್ಸು ಹಾಗೆ ಅರಿಶಿನ ಕುಂಕುಮ ಬಳೆ ಅದರಲ್ಲಿ ಹಾಕಿಟ್ರೆ ಒಂದು ಅರ್ಧ ಕೆಲಸ ಆಗುತ್ತೆ. ಇನ್ನು ನಾಳೆ ಬಾಳೆಹಣ್ಣು ಇನ್ನು ವೀಳ್ಯದೆಲೆ ಇಟ್ಟರೆ ಮುಗೀತು. ಬನ್ನಿ, ರಿಟರ್ನ್ ಗಿಫ್ಟ್ನ ಪ್ಯಾಕ್ ಮಾಡೋಣ. ಅಮ್ಮ, ಪ್ರತಿ ಮಂತು ಎಲ್ಲರ ಮನೆಯಲ್ಲಿ ತಿಂಗಳ ಇರುತ್ತೆ. ಎಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಪ್ರತಿ ಸರಿ. ಈ ಸರಿ ನಮ್ಮ ಮನೆಯಲ್ಲಿ ಕರೆಕ್ಟಾಗಿ ಹಾಕ್ಕೊಟ್ಟಿದ್ದಾರೆ ಅಂತ ಹೋಗಿ ಹಿಡ್ಕೊಳ್ಳೋಣ. ಈ ಥರದ್ದು ಕ್ಲೀನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಶಾಪ್ ಅವರು. ಫ್ರೆಂಡ್ಸ್, ರಿಟರ್ನ್ ಗಿಫ್ಟ್ ಬಂದು ಈ ತರ ಬಾಕ್ಸ್ ತಗೊಂಡಿದ್ದೀನಿ. ಇದಕ್ಕೆ ಚಾಕ್ಲೇಟ್ ಬಾಕ್ಸ್ ಅಂತಾರಂತೆ. ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿ. ಮಕ್ಕಳಿಗೆ ಲಂಚ್ಗೂ ಆಗುತ್ತೆ. ಇನ್ನು ನಾವೆಲ್ಲಾದ್ರೂ ಹೋಗ್ಬೇಕಂದ್ರೆ ಇದರಲ್ಲಿ ಒಂದು ಸ್ವಲ್ಪ ಇಟ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಈ ಚಿಕ್ಕದು ಬ್ಯಾಗ್ ಅಲ್ಲಿ ಇಡಿಸುತ್ತೆ, ವೆಂಟಿ ಬ್ಯಾಗು ಅಥವಾ ಸೈಡ್ ಬ್ಯಾಗ್ ಅಲ್ಲೆಲ್ಲ ಇಡಬಹುದು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿನೂ ಹಾಗೆ ತುಂಬಾ ತಿಕ್ಕಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಆರಾಮಾಗಿ ಈ ಇದರಲ್ಲಿ ಇರಿಸುತ್ತೆ. ನೋಡ್ಬೋದು ನೀವು, ಕರೆಕ್ಟ್ ಸೈಜ್ ಇಷ್ಟು. ಬನ್ನಿ ಫ್ರೆಂಡ್ಸ್, ಇನ್ನು ಇದೆಲ್ಲ ಬೇಗ ಬೇಗ ಪ್ಯಾಕ್ ಮಾಡಬೇಕು. ಒಂದು ಸ್ವಲ್ಪ ಹೊರಗಡೆ ಹೋಗಿ ಇನ್ನು ಹಣ್ಣು ಹೂವು ಎಲ್ಲ ತಗೊಂಡ್ಬರ್ಬೇಕು. ನಾಳೆಗೆ ಏನು ಬೇಕೋ ಅದನ್ನೆಲ್ಲ ಇವತ್ತೇ ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆ ಮಾಡೋಕ್ಕೆ ಈಸಿ ಆಗುತ್ತೆ. ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಟೋಟಲಿ ನಮ್ಮ ಸಂಘದಲ್ಲಿ 30 ಜನ ಇದ್ದೀವಿ. ಪ್ರತಿ ಮಂತು ಒಂದು 22, ಒಂದು 23 ಜನ ಸೇರ್ತೀವಿ. ಇನ್ನು ಮಿಕ್ಕಿದವರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಹಂಗಾಗಿ ಅವರೆಲ್ಲ ಬರಲ್ಲ. ಫ್ರೆಂಡ್ಸ್, ನೋಡ್ಬೋದು ಹೀಗಿದೆ ರಿಟರ್ನ್ ಗಿಫ್ಟ್. ಈ ಸ್ಟೀಲ್ ಡಬ್ಬ ಕೊಟ್ರೆ ಕಂಪಲ್ಸರಿ ಯೂಸ್ ಆಗೇ ಆಗುತ್ತೆ. ಹಂಗಾಗಿ ಸ್ಟೀಲ್ ಬಾಕ್ಸೇ ತಗೊಂಡ್ಬಂದಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮೂಲಕ ನನಗೆ ಕಮೆಂಟ್ ಮಾಡಿ. ಮಿನಿಮಮ್ ಅಂದ್ರೆ 28 ಇರುತ್ತಂತೆ, ಹಾಗೆ 32 ಈ ತರ ಇರುತ್ತೆ. ಅಷ್ಟೇ ತಗೋಬೇಕು ನಾವು. ಇದು ಬಾಕ್ಸ್ ಬಂದು ನಮ್ದು 28 ಇದೆ. 28 ತಗೊಂಡೆ ನಾನು. 28 ಸಾಕಾಗುತ್ತೆ.
ಬಳೆ ಫುಲ್ ಕಟ್ಟು ತಗೊಂಡಿದ್ದೀನಿ. ಚೆನ್ನಾಗಿದೆ. 3 ಕಲರ್ ಬರುತ್ತೆ, ಸಾರಿ 4 ಕಲರ್. ಲೈಟ್ ಕಲರ್, ಎಲ್ಲ ಲೈಟ್ ಕಲರ್ ಇದೆ. ಇದು ಗಟ್ಟಿ ಬಳೆ. ಇದು ತುಂಬಾನೇ ಚೆನ್ನಾಗಿದೆ ನೋಡ್ಬೋದು. ಇದು ಲೈಟ್ ಗ್ರೀನು, ಇದು ಡಾರ್ಕ್ ಗ್ರೀನು, ಇದು ಪಿಂಕು, ಇದು ಲೈಟ್ ಬ್ಲೂ. ಫಸ್ಟ್ ಬಳೆನ ಟೇಪ್ ಇಂದ ಪ್ಯಾಕ್ ಮಾಡಿ ಆಮೇಲೆ ಎಲ್ಲ ಫುಲ್ ಎಷ್ಟು ಬೇಕಷ್ಟು ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಈ ಬಾಕ್ಸಿಗೆ ಹಾಕಿ ಅರಿಶಿನ ಕುಂಕುಮ ಹಾಕಿಡಕ್ಕೆ ಸರಿ ಹೋಗುತ್ತೆ. ಆಮೇಲೆ ಇದ್ರಲ್ಲಿ ಅರಿಶಿನ ಕುಂಕುಮ ಇದು ಬೇಬಿ ಪಿಂಕ್ ಇದೆ ಕಲರ್, ತುಂಬಾ ಚೆನ್ನಾಗಿದೆ. 4 ಕಲರ್ ಬಂದಿದೆ ಬ್ಯಾಂಗಲ್ಸ್ ಅಲ್ಲಿ. ಫ್ರೆಂಡ್ಸ್, ಈಗ ಬಾಕ್ಸ್ಗೆ ಅರಿಶಿನ ಕುಂಕುಮ ಎಲ್ಲ ರೆಡಿ ಮಾಡಿ ಇಟ್ಟಿದೀವಿ. ನೋಡ್ಬೋದು ನೀವು ಇಲ್ಲಿ ಬಳೆಗೆ ಈ ತರ ಟೇಪ್ ಹಾಕಿ ಇಟ್ಟಿದ್ದೀನಿ. ಹಾಗೆ ಅರಿಶಿನ ಕುಂಕುಮ ಈ ಬಾಕ್ಸಿಗೆ ಹಾಕಿ ರೆಡಿ ಮಾಡಬೇಕು. ಬನ್ನಿ ಬೇಗ ಬೇಗ ಪ್ಯಾಕ್ ಮಾಡಿ ರೆಡಿ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನಾನು ಅಮ್ಮ ಸೇರಿ ಪ್ಯಾಕ್ ಮಾಡ್ತಾ ಇದ್ದೀವಿ. ಇದು ಮುಗಿಸ್ಕೊಂಡು ಇನ್ನು ಸ್ವಲ್ಪ ಆಚೆ ಹೋಗ್ಬೇಕಿತ್ತು. ನಾನು ಫ್ರೂಟ್ಸ್ ಎಲ್ಲ ತೊಗೊಂಬರೋಕ್ಕೆ ಇದು ಬೇಗ ಬೇಗ ಹಾಕಿಟ್ಟು ಇನ್ನು ಹೊರಗಡೆ ಹೋಗಿ ಹಣ್ಣು ಹೂವು ಎಲ್ಲ ತೊಗೊಂಬಂದು ಮತ್ತೆ ಅದನ್ನು ಪ್ಯಾಕ್ ಮಾಡಿ ಇಡೋಣ ಅಂದ್ಕೊಂಡಿದ್ದೀವಿ. ಒಟ್ಟಿಗೆ ಇಟ್ಬಿಡೋಣ ಅಂತ ಇದ್ದಾರೆ ಅಮ್ಮ. ಹಾಗಾಗಿ ಎಲೆ ಹಣ್ಣು ಅಡಿಕೆ ಒಟ್ಟಿಗೆ ಸೇರಿ ಹಾಕಿಡಬೇಕು. ಫ್ರೆಂಡ್ಸ್, ಒಂದು ಸ್ವಲ್ಪ ಗ್ರಾಸರಿ ಬೇಕಿತ್ತು. ಹಂಗಾಗಿ ರಿಲಯನ್ಸ್ ಮಾರ್ಟ್ಗೆ ಹೋಗಿ ಒಂದು ಸ್ವಲ್ಪ ಗ್ರಾಸರಿ ತಗೊಂಡೆ. ಹಾಗೆ ಬಾಳೆಹಣ್ಣು, ಹೂವು, ಎಲೆ, ಅಡಿಕೆ ಇದನ್ನು ಬೇಕಿತ್ತು, ತಗೊಂಡು ಬಂದಿದ್ದೀನಿ. ಅದ್ರ ಜೊತೆ ಹಾಲು, ಮೊಸರು, ಫ್ರೂಟ್ಸು ತೊಗೊಂಡ್ಬಂದಿದ್ದೀನಿ. ಈಗ ಬಾಳೆಹಣ್ಣು ಹಾಗೆ ವೀಳ್ಯದೆಲೆ ಆ ಬಾಕ್ಸಿಗೆ ಹಾಕಿ ಒಟ್ಟಿಗೆ ಇಟ್ಬಿಡ್ತೀನಿ. ಬೆಳಗ್ಗೆ ಗಡಿಬಿಡಿ ಆಗಿಬಿಡುತ್ತೆ. ಹಾಗಾಗಿ ಹೀಗೆ ಹಾಕಿಡೋಣ ಅಂದರು ಅಮ್ಮ. ಈಗ ಬಾಕ್ಸಿಗೆ ಬಾಳೆಹಣ್ಣು, ಎಲೆ, ಅಡಿಕೆ ಹಾಕಿ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಒಂದೇ ಸರಿ. ಬಾಕ್ಸಲ್ಲಿ ಆಲ್ರೆಡಿ ಬಳೆ, ಕುಂಕುಮ ಎರಡೂ ಇದೆ. ಅದ್ರ ಜೊತೆಗೆ ಎಲೆ, ಅಡಿಕೆ, ಬಾಳೆಹಣ್ಣು ಎಲ್ಲ ಒಟ್ಟಿಗೆ ಇಡ್ತಾ ಇದ್ದೀನಿ. ಬೆಳಗ್ಗೆ ಆದರೆ ಮತ್ತೆ ಇಷ್ಟೆಲ್ಲ ಹಡ್ಕೊಂಡು ಕೊಡಬೇಕಾಗುತ್ತೆ. ಇನ್ನು ಅಡುಗೆ ಮಾಡೋದಿರುತ್ತೆ. ಇಷ್ಟು ಹಾಕಿ ಪ್ಯಾಕ್ ಮಾಡಿದರೆ ಮುಗೀತು. ಅಷ್ಟು ಕೊಟ್ಬಿಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಸಂಘ ಹಾಗೆ ಗೆಟ್ ಟುಗೆದರ್ ಅಂತ ಹೇಳ್ಬೋದು. ನಾವೆಲ್ಲ ಫ್ರೆಂಡ್ಸ್ ಸೇರಿ ಒಂದು ಶ್ರೀ ಶಕ್ತಿ ಸಂಘ ಮಾಡ್ಕೊಂಡಿದೀವಿ. ತುಂಬಾ ವರ್ಷದಿಂದ ಮಾಡ್ತಾ ಇದೀವಿ. ತಿಂಗಳ ಒಬ್ಬೊಬ್ರು ಫ್ರೆಂಡ್ಸ್ ಮನೇಲಿ ಇರುತ್ತೆ. ಈ ಸರಿ ನಮ್ಮ ಮನೇಲಿ ಇದೆ. ಇವತ್ತು ನಮ್ಮ ಮನೇಲಿ ಶ್ರೀ ಶಕ್ತಿ ಸಂಘ ಹಾಗೆ ಗೆಟ್ ಟುಗೆದರ್ ಅಂತ ಹೇಳ್ಬೋದು. ಇನ್ನು ಬನ್ನಿ ಫ್ರೆಂಡ್ಸ್, ಇನ್ನು ಅಡಿಗೆ ಸ್ಟಾರ್ಟ್ ಮಾಡಬೇಕು. ಒಬ್ಬಟ್ಟು ಮಾಡೋಣ ಅನ್ಕೊಂಡಿದೀನಿ. ಶ್ರೀ ಶಕ್ತಿ ಸಂಘ ಅಂದ್ರೆ ಸ್ವಲ್ಪ ಸೇವಿಂಗ್ಸ್, ತಿಂಗಳ ಇಷ್ಟು ಕಟ್ಟೋದು ಮಾಡ್ಕೊಂಡಿದೀವಿ. ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಏನಕ್ಕನ್ನ ಅಂತ ಹೇಳ್ಬಿಟ್ಟು ಅದನ್ನ ಯಾರ್ಯಾರಿಗೆ ಬೇಕು, ಯಾರಾದ್ರೂ ಎಮರ್ಜೆನ್ಸಿ ಬೇಕಂದ್ರೆ ಅದನ್ನ ತಗೊಳ್ತೀವಿ. ತಿಂಗಳ ಒಬ್ಬೊಬ್ರು ಅಮೌಂಟ್ ಡಿವೈಡ್ ಮಾಡ್ಕೊಂತೀವಿ. ಫ್ರೆಂಡ್ಸ್, ಇನ್ನು ಅಡಿಗೆ ಸ್ಟಾರ್ಟ್ ಮಾಡಬೇಕು. ಒಬ್ಬಟ್ಟು ಮಾಡೋಣ ಅನ್ಕೊಂಡಿದೀನಿ. ಬನ್ನಿ, ಈಗ ಇಡ್ಬೇಕೀಗ ಬೇಳೆಗೆ. ಹಾಗೆ ಒಂದ್ ಸ್ವಲ್ಪ ರೈಸಿಗೆ ಇಡ್ಬೇಕೀಗ ನನ್ನ ಮಗಳಿಗೆ. ಆಮೇಲೆ ಮಾಡ್ಕೊಂತೀನಿ. ಕೊಸಂಬರಿ ನೆನೆ ಹಾಕಿದೀನಿ, ಹೆಸರು ಬೇಳೆ, ಹಾಗೆ ಹುಣಸೆಹಣ್ಣು ನೆನೆ ಹಾಕಿದೀನಿ. ಇನ್ನು ಫಾಸ್ಟ್ ಸ್ಟಾರ್ಟ್ ಮಾಡ್ಕೋಬೇಕು.
ಒಂದು ಸ್ವಲ್ಪ ಫಸ್ಟ್ ಟೀ ಮಾಡ್ಕೊಂಡು ಕುಡಿದ್ರೆ ಮುಂದಿನ ಕೆಲಸ ಬೇಗ ಬೇಗ ಆಗುತ್ತೆ. ಒಬ್ಬಟ್ಟು, ಅನ್ನ, ಸಾಂಬಾರು, 2 ನಮೂನೆ ಕೋಸಂಬರಿ, ಹಾಗೆ ಬೋಂಡ ಮಾಡೋಣ ಅಂದ್ಕೊಂಡಿದ್ದೀನಿ. ಇಷ್ಟೇ ಸಿಂಪಲ್ ಆಗಿ ಮಾಡೋದು ಅಡುಗೆ. ನಾವೆಲ್ಲ ಒಂದು ಸಂಘದಲ್ಲಿ ಒಂದು 30 ಮೆಂಬರ್ಸ್, 30 ಜನ ಇದ್ದೀವಿ. ಒಂದು 10 ಜನ ಅಥವಾ ಒಂದು 8 ಜನ ಎಲ್ಲರೂ ಕೆಲ್ಸಕ್ಕೆ ಹೋಗೋರು ಇದ್ದಾರೆ. ಮಿಕ್ದವ್ರೆಲ್ಲರೂ ತಿಂಗಳ ಅಟೆಂಡ್ ಆಗ್ತೀವಿ ಸಂಘಕ್ಕೆ. ಒಂಥರ ಚೆನ್ನಾಗಿರುತ್ತೆ, ಎಲ್ಲ ಫ್ರೆಂಡ್ಸು ಇರ್ತೀವಿ. ಒಂದು ಸ್ವಲ್ಪ ಸೇವಿಂಗ್ಸ್ ಅಂತ ಹೇಳ್ಬೋದು. ನಾವೇ ಮಾಡ್ಕೊಂಡಿದೀವಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ. ಫ್ರೆಂಡ್ಸ್, ಇಲ್ಲಿ ಬೆಳಗ್ಗೆನೆ ಹೆಸರು ಬೇಳೆ ನೆನೆ ಹಾಕಿದ್ದೀನಿ, ಹಾಗೆ ಹುಣಸೆ ಹಣ್ಣು ಅದೆಲ್ಲ. ಇನ್ನು ಸಾಂಬಾರಿಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೋಬೇಕು. ನನ್ನ ಮಗಳಿಗೆ ಒಂದು ಸ್ವಲ್ಪ ಬಾಕ್ಸ್ ಮಾಡಿ ಕಳಿಸ್ಬಿಡ್ತೀನಿ. ಆಮೇಲೆ ನಮ್ದು ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ. ಟೀ ರೆಡಿ ಇದೆ, ಟೀ ಕುಡಿಬೇಕು. ಹಂಗೆ ಬರಲ್ಲ. ಬಾತ್ ಮಾಡಿದ್ದೀನಿ ಅಷ್ಟೇ. ಇದನ್ನೇ ತಿಂದು ಹೊರಡ್ತಾ ಇದ್ದಾಳೆ ಈಗಳು. ಅವಳು ಸ್ಕೂಲ್ ಟೈಮ್ ಬಂದು 7:45 ಅಲ್ಲ ಚಿನಿ, 7:45. ಹಂಗಾಗಿ ತಿಂಡಿ ಏನು ಮತ್ತೆ ಎಕ್ಸ್ಟ್ರಾ ಮಾಡಿಲ್ಲ. ಇದು ಮಾಡಿರೋದನ್ನೇ ತಿಂದು ಹೋಗ್ತಾ ಇದ್ದಾಳೆ ಇವತ್ತು ಪಾಪ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ತರಕಾರಿ ಎಲ್ಲ ಅಮ್ಮನೇ ಕಟ್ ಮಾಡ್ತಾ ಇದ್ದಾರೆ. ಬೀನ್ಸು, ಈರುಳ್ಳಿ, ಸೌತೆಕಾಯಿ, ಹಾಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಎಲ್ಲನೂ ಇದೇ 1 ಅವರ್ ಟೈಮ್ ಹಿಡಿತು. ಎಲ್ಲ ಅಮ್ಮ ಕಟ್ ಮಾಡಿಕೊಟ್ರು. ತಿಂಡಿ ಏನು ಮನೇಲಿ ಮಾಡಿರಲಿಲ್ಲ, ಹೊರಗಡೆ ಪಾರ್ಸಲ್ ತೊಗೊಂಬಂದಿದ್ರು ನಮ್ಮನೆಯವರು. ತಿಂತಾ ಇದ್ದಾರೆ. ನನ್ನ ಮಗಳಿಗೆ ಅದೇ ಬಾತ್ ಮಾಡಿದ್ದೆ, ತಿಂದು ತೊಗೊಂಡು ಹೋದ್ಲು. ಅವಳು ಸ್ವಲ್ಪ ಬೇಗನೆ ಇತ್ತು ಸ್ಕೂಲು. ಇನ್ನು ನಾನು ಅಡುಗೆ ಸ್ಟಾರ್ಟ್ ಮಾಡಬೇಕೀಗ. ಬನ್ನಿ ಅಡುಗೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಒಗ್ಗರಣೆ ಹಾಕಬೇಕು ನಾನು ಬೀನ್ಸ್ ಪಲ್ಯಕ್ಕೆ. ಫ್ರೆಂಡ್ಸ್, ಇಲ್ಲಿ 2 ನಮೂನೆ ಕೋಸಂಬರಿ ರೆಡಿ ಆಗಿದೆ, ಹಾಗೆ ಅನ್ನ ಸಾಂಬಾರು ರೆಡಿ ಇದೆ. ಒಬ್ಬಟ್ಟು ಮಾಡಿಟ್ಟಿದೀವಿ. ಬೋಂಡ ಒಂದು ಲಾಸ್ಟ್ ಅಲ್ಲಿ ಬಿಡೋಣ ಅಂತ ಕಲಸಿ ಇಟ್ಟಿದ್ದಾರೆ ಅಮ್ಮ. ಇನ್ನು ಲಾಸ್ಟ್ ಅಲ್ಲಿ ಬಿಡಬೇಕು. ಫ್ರೆಂಡ್ಸ್, ಇದು 4 ಬಟ್ಲದ್ದು ಕಾಯಿ ಪಲ್ಯ ನೀಡೋದಂತ ಕರೀತಾರೆ ನಮ್ ಕಡೆ ಇದೇ ತರನೇ ಯೂಸ್ ಮಾಡೋದು. ಏನೇ ಫಂಕ್ಷನ್ ಆಗ್ಲಿ ಬೇರೆ ಬೇರೆ ಪಾತ್ರೆಯಲ್ಲಿ ಬಡಿಸೋದಕ್ಕಿಂತ ಇದು 4 ಒಂದೇ ಇದ್ರಲ್ಲಿ ಬಡಿಸ್ಕೊಂಡು ಹೋಗ್ಬೋದು. ನಾವು ಏನೇನ್ ತರಕಾರಿ ಮಾಡಿರ್ತೀವಿ ಅದು ಕೋಸಂಬರಿ, ಉಪ್ಪಿನಕಾಯಿ, ಕಡಲೆ ಪುಡಿ ಆ ತರನೆಲ್ಲ ಇದ್ರಲ್ಲೇ ಬಡಿಸ್ಕೊಂಡು ಊಟಕ್ಕೆ ನೀಡ್ತೀವಿ. ನಾನು ಊರಿಂದ ಬರುವಾಗ ತಗೊಂಡ್ಬಂದಿದ್ದೆ ಇದನ್ನ. ತುಂಬಾನೇ ಚೆನ್ನಾಗಿದೆ. ಅಡುಗೆ ಎಲ್ಲ ಮಾಡಿದ್ದಾಯ್ತು. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಇಲ್ಲಿ ಬೋಂಡ ಮಾಡ್ತಾ ಇದ್ದಾರೆ. ಮಧು, ಶಾರದಾ, ವೀಣಾ ಬೋಂಡ ಮಾಡ್ತಾ ಇದ್ದಾರೆ. ಶಿವಲೀಲಾ ಫುಲ್ ಅಡುಗೆ ಮಾಡಿದ್ದಾರೆ.
ಮಾಡಿ ಸುಸ್ತಾಗ್ಬಿಟ್ಟೈತಪ್ಪ. ಏನೇನ್ ಮಾಡಿದ್ರೆ ಶ್ರೀಲ? ಬೋಂಡ ಮಾಡ್ದೆ, ಒಬ್ಬಟ್ಟು ಮಾಡ್ದೆ, ಕೋಸಂಬರಿ, ಬೋಂಡ ಮತ್ತೇನಪ್ಪ? ಮತ್ತೆ ಅಷ್ಟೇ, ಒಬ್ಬಟ್ಟು ಸಾಂಬಾರು. ದುಡ್ಡೇನಕ್ಕೆ ಇಟ್ಕೊಂಡಿರ? ದುಡ್ಡು ಸಂಘ ಕಟ್ಟಕ್ಕೆ. ಹಾ, ನಾವು ಶ್ರೀ ಶಕ್ತಿ ಸಂಘ ಮಾಡ್ಕೊಂಡಿದ್ವಿ ಅಂತ ಹೇಳಿದಿನಲ್ಲ, ಈಗ ಎಲ್ರು ದುಡ್ಡು ಕಟ್ತಾ ಇದ್ದಾರೆ. ಬನ್ನಿ ಅಲ್ಲಿ ತೋರಿಸ್ತೀನಿ. ಬಜ್ಜಿ ಬೋಂಡ ಮಾಡ್ರಿ. ಇವರು ಲೀಲಕ್ಕ ಸಂಘದ್ದು ಹೆಡ್ ಮೇಡಮ್. ಇವರು ಸುಜಾತಕ್ಕ, ಕಮಲಕ್ಕ, ಅವರು ಮಲ್ಲೇಶ್ವರಿ, ಪ್ರತಿಭಾ, ಲಕ್ಷ್ಮಿ ಬೊಂಬೆ ತರ ಇದ್ದಾಳೆ ಇವಳೆ. ಅಲ್ಲೇ ಆಯ್ತಲ್ಲ. ಹಾ, ಫ್ರೆಂಡ್ಸ್ ಸಂಘದ್ದು ಹೇಳಿದ್ನಲ್ಲ, ಶ್ರೀ ಶಕ್ತಿ ಸಂಘ ಮಾಡ್ಕೊಂಡಿದೀವಿ ಫ್ರೆಂಡ್ಸ್ ಎಲ್ಲ ಸೇರಿ. ಚಿಕ್ಕದಾಗಿ ಮಂತ್ಲಿ ಒಂದ್ ಸ್ವಲ್ಪ ಸೇವಿಂಗ್ಸ್ ಮಾಡ್ತಾ ಇದೀವಿ. ಮೇಂಟೈನ್ ಮಾಡೋದು ಇವರೇನೆ, ಇಬ್ರು ಸುಜಾತಕ್ಕ ಹಾಗೆ ಕಮಲಕ್ಕ ಅಂತೇಳಿ. ಪ್ರತಿ ತಿಂಗಳು ನಡೆಯುತ್ತೆ. ಹೀಗೆಲ್ಲ ರೆಡಿ ಆಗಿದೆ, ಅಡಿಗೆನೂ ಆಯ್ತು. ಇನ್ನು ಅಮೌಂಟ್ ಕಟ್ಸ್ಕೊಳೋದು ಮಾಡ್ತಾ ಇದೀವಿ. ಅಮೌಂಟ್ ಆದ್ಮೇಲೆ ಹಾಗೆ ಊಟ ಮಾಡ್ಬೇಕು. ಇಲ್ಲಿ ಅಮ್ಮ ಕೂತಿದ್ದಾರೆ, ಇಲ್ಲಿ ಪುನಿ ನಮ್ಮ ಫ್ರೆಂಡ್ ಮಗ. ಫ್ರೆಂಡ್ಸ್, ನಂದು ಔಟ್ಫಿಟ್ ಬಂದು ಸಾರಿ ಹಾಕೊಂಡಿದೀನಿ. ಎಲ್ಲರಿಗೂ ಸಾರಿ ಹಾಕಿದ್ದಾರೆ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಇನ್ನೂ ಬರೋರು ಇದ್ದಾರೆ. ಇನ್ನೂ ಒಂದು 5-6 ಜನ ಬರಬೇಕು. ಬಂದ್ಮೇಲೆನೆ ಆಮೇಲೆ ಊಟ ಸ್ಟಾರ್ಟ್ ಮಾಡಬೇಕು. ಫ್ರೆಂಡ್ಸ್, ನನ್ನ ಫ್ರೆಂಡ್ ಬೋಂಡ ಕರಿತಾ ಇದ್ದಾರೆ. ಬಿಸಿ ಬಿಸಿದಾಗಿ ಲಾಸ್ಟ್ ಅಲ್ಲಿ ಕರೆಯೋಣ ಅಂತ ಕರಿತಾ ಇದ್ದಾರೆ. ನೋಡಬಹುದು, ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ ಆಲ್ರೆಡಿ. ಬೋಂಡ, ಒಬ್ಬಟ್ಟು, ಹಾಗೆ 2 ನಮೂನಿ ಕೋಸಂಬರಿ ಎಲ್ಲ ರೆಡಿ ಇದೆ. ಇನ್ನು ಅಮೌಂಟ್ ಎಲ್ಲ ಕಟ್ಸ್ಕೊಂಡಾದ್ಮೇಲೆ ಇನ್ನು ಊಟ ಮಾಡ್ಬೇಕೆಲ್ರು. ಇನ್ನು ಸ್ವಲ್ಪ ಜನ ಫ್ರೆಂಡ್ಸ್ ಬರಬೇಕು, ಬಂದಿಲ್ಲ. ಇಲ್ಲಿ ಅಮೌಂಟ್ ಕಟ್ಸ್ಕೊಂತಾ ಇದ್ದಾರೆ. ಪ್ರತಿ ತಿಂಗಳು ಇದೇ ತರ ನಮ್ ಎಲ್ಲ ಫ್ರೆಂಡ್ಸ್ ಮನೆಯಲ್ಲೂ ಆಗುತ್ತೆ ಸಂಘ. ಒಂದು ಗೌರ್ಮೆಂಟ್ದೊಂದು ಮಾಡ್ಕೊಂಡಿದೀವಿ, ಶ್ರೀ ಶಕ್ತಿ ಸಂಘ ಅಂತೇಳಿ. ಹಾಗೆ ಇನ್ನ ಒಂದು ನಾವು ಪ್ರೈವೇಟ್ ಮಾಡ್ಕೊಂಡಿದ್ವಿ. ಪ್ರೈವೇಟ್ ಅಂದ್ರೆ ನಾವೇನೆ ಇದು ಮಾಡ್ಕೊಂಡು, ಇದು ಯಾವ್ದು ಬ್ಯಾಂಕಿಗೆ ಏನು ಹೋಗಲ್ಲ. ನಾವೇ ತಿಂಗಳ 1,000 ಅಥವಾ 500 ಈ ತರ ಕಟ್ಕೊಂಡು ಆ ಅಮೌಂಟ್ ನ ತಿಂಗಳ ಒಬ್ಬೊಬ್ರು ತಗೊಳ್ತಾ ಹೋಗ್ತೀವಿ. ಒಂದು ಮಾತ್ರ ಗೌರ್ಮೆಂಟಿಗೆ ಮಾಡಿದೀವಿ, ಶ್ರೀ ಶಕ್ತಿ ಸಂಘ ಅಂತ ರೀಸೆಂಟ್ ಆಗಿ ಮಾಡಿರೋದು. ಇನ್ನು ಅದರಿಂದ ಏನ್ ಲೋನ್ ಏನು ಬಂದಿಲ್ಲ ನಮ್ಗೆ. ಹಾಗೆ ಕಟ್ಕೊಂಡು ಹೋಗ್ತಾ ಇದೀವಿ. ನೋಡ್ಬೇಕು ಮುಂದಿನ ಪ್ರೊಸೀಜರ್ ಯಾವ ತರ ಆಗುತ್ತೆ ಅಂತ. ಇದು ಪ್ರೈವೇಟ್ ಮಾಡ್ಕೊಂಡಿರೋದು ನಾವೊಂದ್ 5-6 ವರ್ಷದ ಮೇಲೇನೆ ಆಯ್ತು. ತಿಂಗಳ 1,000 ಕಟ್ಕೊಂಡು ಹೋಗ್ತೀವಿ. ಅದನ್ನ ಎಷ್ಟಾಗುತ್ತೆ ಅಷ್ಟು ಎಲ್ಲರಿಗೂ ಅಮೌಂಟ್ ಒಬ್ರು ಯಾರಾದ್ರೂ ಒಬ್ರೇ ತಗೊಳ್ತಾರೆ. ಮತ್ತೆ ಮುಂದಿನ ತಿಂಗಳು ಒಬ್ರು, ಈ ತರ ಅಮೌಂಟ್ ತಗೊಳ್ತಾ ಹೋಗ್ತೀವಿ. ಹಾಗೆ ಫ್ರೆಂಡ್ಸ್, ಈ ತರ ಸೇವಿಂಗ್ಸ್ ಮಾಡೋದ್ರಿಂದ ಮಕ್ಕಳು ಸ್ಕೂಲ್ ಫೀಸಿಗಾಗುತ್ತೆ. ಹಾಗೆ ಗೋಲ್ಡ್ ತಗೋಬಹುದು. ಇನ್ನ ವೆಹಿಕಲ್ಸ್ ಏನಾದ್ರು ಸ್ಕೂಟಿ ಆ ತರ ತಗೋಬಹುದು. ತುಂಬಾನೇ ಯೂಸ್ಫುಲ್ ಆಗಿದೆ. ನಾವು ತುಂಬಾ ವರ್ಷದಿಂದ ಮಾಡ್ಕೊಂಡ್ ಬಂದಿದೀವಿ. ತುಂಬಾನೇ ಚೆನ್ನಾಗಿ ನಡೀತಾ ಇದೆ. ಗೌರ್ಮೆಂಟಿಗೆ ಕಟ್ಟೋದು ಅದು ತಿಂಗಳ 100 ರೂಪಾಯಿ ಅಷ್ಟೇನೆ. ಒಬ್ಬೊಬ್ರು 100 ರೂಪಾಯಿ ಕಟ್ಟಬೇಕು. ನಾವು ಕಟ್ಟಿರೋ ಅಮೌಂಟ್ನ ಬುಕ್ಕಲ್ಲಿ ಎಂಟ್ರಿ ಮಾಡಿ ಬ್ಯಾಂಕಿಗೆ ಹೋಗಿ ಕಟ್ ಬರಬೇಕು. ಅದು ಇಷ್ಟು ವರ್ಷ ಆದ್ಮೇಲೆನೆ ಲೋನ್ ಕೊಡ್ತಾರೆ, ಅಲ್ಲಿವರೆಗೆ ಕೊಡಲ್ಲ. ನಮ್ದು ರೀಸೆಂಟ್ ಆಗಿ ಓಪನ್ ಮಾಡಿದೀವಿ, ಹಂಗಾಗಿ ಅದರಿಂದ ಏನು ಲೋನ್ ಸಿಕ್ಕಿಲ್ಲ ನಮ್ಗೆ. ನಾವು 100 ರೂಪಾಯಿ ಉಳಿತಾಯ ಮಾತ್ರ ಕಟ್ಕೊಂಡು ಹೋಗ್ತಾ ಇದೀವಿ. ಹೇಗಾಗಿದೆ ಅಡಿಗೆ? ಸೂಪರ್. ಲೀಲಕ್ಕ ಓಕೆನಾ? ಅಡಿಗೆ ಚೆನ್ನಾಗಾಗಿತ್ತ? ಲಕ್ಷ್ಮಿ, ಶ್ರೀಲೀಲಾ, ಶಾರದಾ ತಳಗಾರ ಮಾತಾಡ್ತ ಹೋಳಿಗೆ ಸಣ್ಣ ಇದ್ದೀರಾ, ಹೋಳಿಗೆ ತಿನ್ಬೇಕಂತ. ಇಲ್ಲೇ ಇದೆ ಬಾಟ್ಲ್, ಇದೆ ಬನ್ರಿ. ಹಾಕ್ರಿ ಪವಿತ್ರ. ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಎಲ್ಲ ಫ್ರೆಂಡ್ಸಿಗೂ ನನ್ನ ಫ್ರೆಂಡ್ಸೇ ಬಡಿಸಿರೋದು. ನಾನೇನು ಬಡ್ಸಕ್ ಹೋಗಿಲ್ಲ ಊಟಕ್ಕೆ, ಅವ್ರವರನ್ನೇ ಬಡಿಸಿರೋದು. ಆಮೇಲೆ ನಾವು ಊಟಕ್ಕೆ ಕುಂತಾಗೆ ಲಾಸ್ಟಿಗೆ ಇಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಊಟ ಮಾಡಿದವರು ಆಮೇಲೆ ನಮಗೆ ಬಡಿಸಿದ್ರು. ತುಂಬಾನೇ ಚೆನ್ನಾಗಾಯ್ತು ಅಂತ ಹೇಳ್ಬೋದು ಸಂಘ ಗೆಟ್ ಟುಗೆದರ್. ಹಾಗೆ
ಪ್ರತಿ ತಿಂಗಳು ಇದೇ ಥರ ನಮ್ಮ ಫ್ರೆಂಡ್ಸ್ ಮನೇಲಿ ಮಾಡ್ತಾನೆ ಇರ್ತೀವಿ. ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮಗೆಲ್ಲ ಹೇಗನ್ಸುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಹೇಳಿ.
ಫ್ರೆಂಡ್ಸ್ ನೋಡ್ಬೋದು ಎಲ್ಲರೂ ಸೇರಿದಾಗ ಅದು ಟೈಮ್ ಹೇಗೆ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಎಲ್ಲರೂ ಊಟ ಮಾಡಿದ್ದಾಯ್ತು, ಚೆನ್ನಾಗಿ 1 hour 2 hour ಮಾತಾಡಿದ್ವಿ. ಇನ್ನು ಮನೆಗೆ ಹೊರಡ್ತೀನಿ ಅಂದ್ರು, ಎಲ್ರಿಗೂ ಕುಂಕುಮ ಕೊಡ್ತಾ ಇದ್ದೀನಿ. ಅದ್ರ ಜೊತೆ ಒಂದು ಚಿಕ್ಕದಾಗಿ ರಿಟರ್ನ್ ಗಿಫ್ಟ್ ತಗೊಂಡ್ಬಂದಿದ್ದೆ, ಹಾಗೆ ಗಿಫ್ಟ್ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ನಾವಿಲ್ಲಿ ಬಿಸಿ ಬಿಸಿ ಸಮೋಸ ತಿಂತಾ ಇದ್ದೀವಿ. ಈ ಸಮೋಸ ನನ್ನ ಫ್ರೆಂಡ್ ಅನಿತಾ ತಗೊಂಡ್ಬಂದಿದ್ರು. ಸಮೋಸ ಹಾಗೆ ಬರ್ತಾ ಸ್ವೀಟು 2 ತಗೊಂಡ್ಬಂದಿದ್ರು. ಅವರು ಒಂದು ಸ್ವಲ್ಪ ಲೇಟಾಗಿ ಬಂದಿದ್ರು. ಈ ಬಿಸಿ ಬಿಸಿ ಸಮೋಸ ತಿಂದು ಒಂದು ಸ್ವಲ್ಪ ಟೀ ಕುಡಿಬೇಕು ಈಗ ನಾವು. ಫ್ರೆಂಡ್ಸ್, ನೋಡ್ಬೋದು ಎಲ್ಲ ಫ್ರೆಂಡ್ಸು ಹೊರಡ್ತಾ ಇದ್ದಾರೆ. ಹಾಫ್ ಡೇ ಹೆಂಗೋಯ್ತು ಅಂತ ಗೊತ್ತೇ ಆಗಲಿಲ್ಲ. ಪ್ರತಿ ತಿಂಗಳು ಇದೇ ಥರ ಆಗುತ್ತೆ. ಎಲ್ಲರೂ ಸೇರಿದಾಗ ತುಂಬ ಚೆನ್ನಾಗಿರುತ್ತೆ, ಒಂಥರ ಫನ್ ಆಗಿರುತ್ತೆ. ನಮಗಂತೂ ತುಂಬಾ ಖುಷಿ ಆಯಿತು. ಫ್ರೆಂಡ್ಸ್, ನಿನ್ನೆ ಗೆಟ್ ಟುಗೆದರು ಹಾಗೆ ಶ್ರೀ ಶಕ್ತಿ ಸಂಘ ಆಯಿತು ನಮ್ಮ ಮನೇಲಿ. ಬಟ್ ನಿನ್ನೆ ನೈಟು ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ ನನಗೆ. ಕಿಚನ್ ಎಲ್ಲ ಕ್ಲೀನ್ ಮಾಡಿ ಹಾಗೆ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲೇ ಟೈಮ್ ಆಯಿತು. ಹಾಗೆ ಟಯರ್ಡ್ ಕೂಡ ಆಗಿದ್ವಿ. ಹಾಗಾಗಿ ನಾನು ಇವತ್ತು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.